ಅವ್ರಿಗೆ ಏನು ಒದಗಿಸಬೇಕು ಅದು ಒದಗಿಸಿದ ಮೇಲೆ ಅದನ್ನು ಹಂಚುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ. ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಮಾಡ್ತಿದೆ ಅಂತಂದ್ರೆ, ಇವರು ಗೊಬ್ಬರವನ್ನ ಕೊಟ್ಟು, ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು, ಆ ಯಾರ್ಡ್ ವರೆಗೂ ಹತ್ತಿರದ ನಮ್ಮ ಯಾರ್ಡ್ ವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ. ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಅವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಒಂದು, ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ. ಎರಡನೇದಾಗಿ, ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೀವಿ, ವಿತರಣೆ ಮಾಡುವಂತದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಭ್ರಷ್ಟಾಚಾರ ಇದೆ. ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಇವತ್ತು ನೇರವಾದ ಪ್ರಶ್ನೆ ತಾವು ಕೇಳಿದ್ರೆ, ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರಿಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರಿಗೆ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ. ನೀವು ನೋಡಿ, ಟಿವಿಯಲ್ಲೆಲ್ಲ ನೀವೇ ತೋರಿಸ್ತೀರಾ, ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿಗಾರರು, ಸಣ್ಣ ರೈತರು, ಬಡವ ರೈತರು. ಯಾವ ಶ್ರೀಮಂತ ರೈತರು ಕೂಡ ಕ್ಯೂವಲ್ಲಿ ನಿಂತಿಲ್ಲ. ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ತಗೊಂಡು ಮಾಡಿದ್ದಾರೆ. ಒಂದ್ ಕಡೆ ಹೋರ್ಡಿಂಗ್ ಆಗಿದೆ, ದಾಸ್ತಾನುಗಳನ್ನ ಅನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ. ಅದರ ಮುಖಾಂತರ ಬ್ಲ್ಯಾಕ್ ಮಾರ್ಕೆಟ್ ಮಾಡಿದ್ದಾರೆ. ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನ ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು, ಹೆಂಗಿರ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಇಲ್ಲ. ಲಾಜಿಸ್ಟಿಕ್ ಸರಿಯಾಗಿಲ್ಲ. ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನ ಈ ರಾಜ್ಯ ತಂದುಬಿಟ್ಟಿದೆ. ನಮ್ಮ ಈಗ ಇವತ್ತು ಕರ್ನಾಟಕದಲ್ಲಿ 1,35,000 ಟನ್, ಮೆಟ್ರಿಕ್ ಟನ್ನು ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ. ಎಷ್ಟು ಸರ್? 1,35,000 ಟನ್, 1.35 ಲ್ಯಾಕ್ ಮೆಟ್ರಿಕ್ ಟನ್. ಅದನ್ನ ಇವರು ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದ್ರೆ, ಈಗಿರುವಂತ ತುರ್ತಾಗಿ ಇರುವಂತ ರೈತರ ಸಮಸ್ಯೆನ ಬಗೆಹರಿಸಬೇಕು. ಅದಕ್ಕೆ ಮುಂದಾಗಬೇಕು ಅಂತ ಹೇಳಿ ನಮ್ಮ ಎಲ್ಲರ ಆಗ್ರಹ, ಎಲ್ಲ ಎಂಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. 1,35,000 ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ, ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ, ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡದೆ ಏನ್ ಮಾಡ್ತಾ ಇದ್ದಾರೆ, ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ, ಅವನ್ನೆಲ್ಲ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ ಅಂತಾನೆ. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ, ನಿರ್ದೇಶನ ಇದೆ. ಯಾವುದೇ ತರದ ಒತ್ತಾಯ ಲಿಂಕಿಗೆ ಮಾಡಬಾರ್ದು. ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದಾರೆ, ಅವರು ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಈಗಾಗಲೇ ಸಂಕಷ್ಟದವರು ಇನ್ನೊಂದು ಹೊರೆ ಇದನ್ನ ಮಾಡ್ತಾ ಇದ್ದಾರೆ. ಲಿಂಕ್ ಇಲ್ಲದೇನೆ ಗೊಬ್ಬರ ಸಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ. ಇದು ನಮ್ಮ ರೈತರ ಪರವಾಗಿರುವಂತ ಆಗ್ರಹ. ಇವತ್ತು ಒಟ್ಟು ನಮ್ಮ ಖರೀಫ್ ಸೀಸನ್ಗೆ, ಮುಂಗಾರು ಸೀಸನ್ಗೆ ನಾವು ನಮ್ಮ ಡಿಮಾಂಡ್ ಎಷ್ಟಿತ್ತು ಅಂದ್ರೆ 11,17,000 ಒಟ್ಟು. ಅಂದ್ರೆ ಸೆಪ್ಟೆಂಬರ್ ಎಂಡ್ವರೆಗೂ ಕೊಡೋದು. ಪ್ರೋ ರೇಟ ಅಂದ್ರೆ ತಿಂಗಳು ಎಷ್ಟು ಕೊಡಬೇಕು ಅನ್ನುವಂಥ. ಜುಲೈ ಎಂಡ್ಗೆ 6.25 ಮೆಟ್ರಿಕ್ ಟನ್ ಕೊಡಬೇಕು. ಜುಲೈ ಎಂಡ್ಗೆ ಈಗಾಗಲೇ 5.35 ಕೊಟ್ಟಿದೆ. ಆದ್ರೆ ಒಟ್ಟು ಲಭ್ಯ ಕರ್ನಾಟಕದಲ್ಲಿ ಈ ಖರೀಫ್ ಸೀಸನ್ ಇಲ್ಲಿವರೆಗೂ ಎಷ್ಟಿತ್ತಪ್ಪ ಅಂದ್ರೆ 8.82 ಮೆಟ್ರಿಕ್ ಟನ್. 8.82 ಮೆಟ್ರಿಕ್ ಟನ್. ಯಾಕಂದ್ರೆ ಅದು ಕಂಟಿನ್ಯೂಸ್ ಪ್ರೊಸೆಸ್. ಖರೀಫು, ಆಮೇಲೆ ರಬಿಲಿ ಕೊಟ್ಟಿರ್ತಾರೆ,
ರವಿಯಲ್ಲಿ ಕೊಟ್ಟಿದ್ದು ಉಳಿತಾಯ ಆಗಿರ್ತದೆ. ಅದು ಇದು ಸೇರಿ ಇವತ್ತು 8.84 ಕರ್ನಾಟಕಕ್ಕೆ ಅವೈಲೇಬಲ್ ಇದೆ. ಅದರಲ್ಲಿ ಈಗಾಗಲೇ ವಿತರಣೆ ಮಾಡಿರುವಂತದ್ದು ಗವರ್ಮೆಂಟ್ ಆಫ್ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಿರುವುದು 7.74.